ಇನ್ನು ಬಿಡದಿ ಟೌನ್ಶಿಪ್ ವಿರೋಧಿಸಿ ಜೆಡಿಎಸ್ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದೆ. ಬಿಡದಿ ಟು ಬೆಂಗಳೂರು ಪಾದಯಾತ್ರೆ ಮೊದಲ ದಿನ ಇವತ್ತು ಬೈರಮಂಗಲದಿಂದ ಬಿಡದಿವರೆಗೆ 9 ಕಿಲೋಮೀಟರ್ ನಡಿಗೆಯನ್ನ ಮಾಡಲಾಗಿದೆ. ಬಿಜೆಎಸ್ ಸರ್ಕಲ್ನಲ್ಲಿ ಮೊದಲ ದಿನದ ಪಾದಯಾತ್ರೆ ಮುಕ್ತಾಯ ಆಗಿದೆ. ಮಳೆಯನ್ನು ಲೆಕ್ಕಿಸದೆ ಪಾದಯಾತ್ರೆಯನ್ನ ಮಾಡಲಾಗಿದೆ. ನಿಖಿಲ್ ಕುಮಾರಸ್ವಾಮಿ ಪಾದಯಾತ್ರೆಯಲ್ಲಿ ಭಾಗಿಯಾಗಿದ್ದರು. ನಾಳೆ ಬಿಡದಿಯಿಂದ ನೈಸ್ ರೋಡ್ ಜಂಕ್ಷನ್ ವರೆಗೂ ಕೂಡ ಪಾದಯಾತ್ರೆ ಮುಂದುವರಿಯುತ್ತೆ. ಪಾದಯಾತ್ರೆಯುದ್ದಕ್ಕೂ ಕೂಡ ಡಿಕೆ ಶಿವಕುಮಾರ್ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಲಾಗ್ತಾ ಇದೆ. 3 ದಿನಗಳ ಕಾಲ ಜೆಡಿಎಸ್ ಹಮ್ಮಿಕೊಂಡಿರುವಂತಹ ಪಾದಯಾತ್ರೆ ಇವತ್ತು ಆರಂಭ ಆಗಿದೆ. ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ನಡೀತಾ ಇರುವಂತಹ ಪಾದಯಾತ್ರೆಯುದ್ದಕ್ಕೂ ಕೂಡ ಡಿಕೆ ಶಿವಕುಮಾರ್ ನೇತೃತ್ವದ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿದ್ದಾರೆ. ಇವತ್ತಿನ ಪಾದಯಾತ್ರೆಯ ದೃಶ್ಯಗಳನ್ನು ನೋಡ್ತಾ ಇದ್ದೀರಿ. ಬಿಡದಿ ಟೌನ್ಶಿಪ್ ವಿರೋಧಿಸಿ ಜೆಡಿಎಸ್ ಹಮ್ಮಿಕೊಂಡಿರುವಂತಹ ಪಾದಯಾತ್ರೆ 3 ದಿನಗಳ ಕಾಲ ಈ ಪಾದಯಾತ್ರೆಯನ್ನು ನಡೆಸಲಾಗುತ್ತೆ. 3 ದಿನ, ಪ್ರತಿದಿನ 10 ರಿಂದ 12 ಕಿಲೋಮೀಟರ್, ಒಟ್ಟು 38 ಕಿಲೋಮೀಟರ್ ದೂರದ ಪಾದಯಾತ್ರೆ ಇದು. ಬೈರಮಂಗಲದಿಂದ ಬೆಂಗಳೂರಿನ ಫ್ರೀಡಂ ಪಾರ್ಕ್ ವರೆಗೆ ಕಾಲ್ನಡಿಗೆಯ ಮೂಲಕ ಈ ಒಂದು ಜಾಥಾವನ್ನ ಜೆಡಿಎಸ್ ಹಮ್ಮಿಕೊಂಡಿದೆ. ಪಾದಯಾತ್ರೆಗೆ ತಾವೆಲ್ಲರೂ ಕೂಡ ವಿಶೇಷವಾಗಿ ರಾಜ್ಯದ ಹಲವಾರು ಜಿಲ್ಲೆಗಳಿಂದ ಅನ್ನದಾತರ ನೋವಿಗೆ ಸ್ಪಂದಿಸತಕ್ಕಂತ ಒಂದು ಪ್ರಯತ್ನವನ್ನ ಇವತ್ತಿನ ದಿನ ರಾಜ್ಯದ ಹಲವಾರು ಜಿಲ್ಲೆಗಳಿಂದ ರೈತಾಪಿ ವರ್ಗ ಈ ಭಾಗದ 2 ಪಂಚಾಯಿತಿಯ ನಮ್ಮ ಜಿಲ್ಲೆಯ ರೈತರ ಪರವಾಗಿ ನಿಂತಿರ್ತಕ್ಕಂಥದ್ದು ಇವತ್ತಿನ ಈ ಪಾದಯಾತ್ರೆಯ ಒಂದು ದೊಡ್ಡ ವಿಶೇಷತೆ. ಪಾದಯಾತ್ರೆ ಯಾವುದೇ ಒಂದು ರಾಜಕೀಯದ ಲಾಭ ನಷ್ಟದ ಲೆಕ್ಕಾಚಾರಕ್ಕೋಸ್ಕರ ಮಾಡ್ತಾ ಇರ್ತಕ್ಕಂಥದ್ದಲ್ಲ. ರೈತರು ಇವತ್ತು ನಾವು ಕಿತ್ತೂರು ಕರ್ನಾಟಕಕ್ಕೆ ಜೆಡಿಎಲ್ಪಿ ನಾಯಕರು ಮಾನ್ಯ ಸುರೇಶ್ ಬಾಬಣ್ಣರವರು ಮತ್ತೆ ಹಲವಾರು ಆ ಭಾಗದ ಶಾಸಕರು, ಮಾಜಿ ಶಾಸಕರ ತಂಡ ಹೋದಂತ ಸಂದರ್ಭದಲ್ಲಿ ಪರವೀಕ್ಷಣೆಗೆ ಅಲ್ಲಿದ್ದಂತ ರೈತರು ಕೂಡ ಬೈರಮಂಗಲ ಮತ್ತೆ ಕೆಂಚುಗಾರನಹಳ್ಳಿ ಭಾಗದ ರೈತರನ್ನ ನೀವು ಉಳಿಸಬೇಕು ಅಂತಕ್ಕಂಥದ್ದನ್ನ ಅಲ್ಲಿಯೂ ಕೂಡ ಚರ್ಚೆ ಮಾಡ್ತಾ ಇರ್ತಕ್ಕಂಥದ್ದನ್ನ ನೋಡಿದಾಗ ಇವತ್ತು ಇಡೀ ರೈತಾಪಿ ವರ್ಗ ಇಡೀ ರಾಜ್ಯದ ಉದ್ದಗಲಕ್ಕೂ ಕೂಡ ಬೈರಮಂಗಲ ಮತ್ತೆ ಕೆಂಚುಗಾರನಹಳ್ಳಿಯ 26 ಗ್ರಾಮಗಳೇನಿದೆ ಆ ರೈತರ ಜೊತೆಯಲ್ಲಿ ಕೇವಲ ಜನತಾದಳ ಪಕ್ಷವಷ್ಟೇ ಅಲ್ಲ, ಪಕ್ಷಾತೀತವಾದ ಇವತ್ತು ಇಡೀ ರೈತಾಪಿ ವರ್ಗ ರೈತರ ಜೊತೆಯಲ್ಲಿ ನಿಂತಿದೆ ಅನ್ನೋದಕ್ಕೆ ಅದೊಂದು ಜೀವಂತ ಉದಾಹರಣೆ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಬಿಡದಿ ಟೌನ್ಶಿಪ್ ವಿಚಾರವಾಗಿ ಏನು ಒಂದು ಹೋರಾಟ ನಡೀತಾ ಇದೆ. ಈ ಸರ್ಕಾರದ ದುಷ್ಟ ಮುಖ್ಯಮಂತ್ರಿ ವಿರುದ್ಧವಾಗಿ ನಡೀತಾ ಇರ್ತಕ್ಕಂಥ ಒಂದು ಹೋರಾಟ ಏನಿದೆ, ಇದು ಈ ಸರ್ಕಾರದ ಸಾವಿನ ಕೊನೆಯ ಮೊಳೆಯನ್ನ ಹೊಡ್ಕೊಂತ ಇದ್ದಾರೆ. ಯಾರ್ಯಾರು ರೈತರನ್ನ ವಿರೋಧ ಮಾಡಿದ್ದಾರೆ ಆ ಸರ್ಕಾರ ಉಳಿದೇ ಇಲ್ಲ ಇವತ್ತವರೆಗೂ. ನಾನು ಸರ್ಕಾರಕ್ಕೆ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀನಿ. ಮಿಸ್ಟರ್ ಶಿವಕುಮಾರ್ ಅವರೇ, ನೀವೇನಾದ್ರೂ ದುರ್ಯೋಧನನ ರೀತಿ ಹಠ ಬಿಡದೆ ನಾನು ಮಾಡ್ತೀನಿ ಅಂದ್ರೆ ಕೊನೆಗೆ ದುರ್ಯೋಧನ ಗತಿನೇ ನಿಮಗೆ ಆಗುವಂಥದ್ದು. ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ರೈತರು 500ಕ್ಕೂ ಎಷ್ಟು ದಿನಗಳ ಕಾಲ ಹೋರಾಟ ಮಾಡ್ತಾ ಇದ್ದಾರೆ. ಇದು ಬೋಗಸ್ ಹೋರಾಟ ಅಲ್ಲ. ಇನ್ನು ಜೆಡಿಎಸ್ ಪಾದಯಾತ್ರೆಗೆ ಕಾಂಗ್ರೆಸ್ ನಾಯಕರು ತಿರುಗೇಟು ಕೊಟ್ಟಿದ್ದಾರೆ. ರೈತರ ವಿಚಾರಕ್ಕೆ ಹೋದ್ರೆ ಸರ್ವನಾಶ ಆಗುತ್ತೆ ಅನ್ನುವಂತಹ ಮಾತನ್ನ ಎಚ್.ಡಿ. ಕುಮಾರಸ್ವಾಮಿ ಅವರು ಹೇಳಿದ್ರು. ಕೇಂದ್ರ ಸಚಿವ ಕುಮಾರಸ್ವಾಮಿಗೆ ಸಚಿವ ಬಾಲಕೃಷ್ಣ ಟಾಂಗ್ ಕೊಟ್ಟಿದ್ದಾರೆ. ಈ ಯೋಜನೆ ಮಾಡಿದ್ದೇ ಕುಮಾರಸ್ವಾಮಿ, ಯಡಿಯೂರಪ್ಪ ಯಾರು ಯೋಜನೆ ಮಾಡಿದಾರೋ ಅವರೇ ಸರ್ವನಾಶ ಆಗ್ತಾರೆ. ಕುಮಾರಸ್ವಾಮಿ ಈ ರೀತಿಯಾಗಿ ಬಾಲಿಶ ಹೇಳಿಕೆಯನ್ನು ಕೊಡಬಾರ್ದು. ಟೌನ್ಶಿಪ್ ಮಾಡಿರೋದು ಜೆಡಿಎಸ್, ಯಾವ ನೈತಿಕತೆ ಇದೆ, ಒತ್ತಾಯ ಮಾಡಿ ಜಮೀನನ್ನ ತೆಗೆದುಕೊಳ್ಳೋದಿಲ್ಲ ಅಂತ ಸಿಎಂ ಹೇಳಿದ್ರು. ಜೆಡಿಎಸ್ ಪಾದಯಾತ್ರೆಗೆ ದಿನೇಶ್ ಗುಂಡೂರಾವ್ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಯೋಜನೆ ದುಡ್ಡು ಹೊಡೆಯುವಂಥ ಸ್ಕೀಮು ನನ್ನ ವಿರುದ್ಧ ಹಾಗೂ ಜೆಡಿಎಸ್ ವಿರುದ್ಧ ಮಾತಾಡೋಕೆ ಹಲವಾರು ಸಚಿವರನ್ನ ಮಾಡಿದ್ದಾರೆ. ಈ ಯೋಜನೆ ಮಾಡಿದವರು ಸರ್ವನಾಶ ಆಗ್ತಾರೆ ಅಂದ್ಬಿಟ್ಟು ಕುಮಾರಸ್ವಾಮಿ ಅವರು ಆರೋಪ ಮಾಡಿದ್ದಾರೆ ಮೈಸೂರಲ್ಲಿ. ಸರ್, ಯೋಜನೆ ಮಾಡಿದ್ರೆ ಕುಮಾರಸ್ವಾಮಿ ಸರ್ವನಾಶ ಆದ್ರೆ ಕುಮಾರಸ್ವಾಮಿ ಸರ್ವನಾಶ ಆಗಬೇಕು, ನಾವ್ಯಾರು ಸರ್ವನಾಶ ಆಗಲ್ಲ. ಅವ್ರೇನಾದ್ರು ಸರ್ವನಾಶ ಆಗಬೇಕು ಅಂತ ಹೇಳಿದ್ರೆ ಚಾಮುಂಡಿ ಮುಂದೆ ಯೋಜನೆ ಮಾಡಿದವರು ಯಡಿಯೂರಪ್ಪ ಕುಮಾರಸ್ವಾಮಿ, ಆ ತಾಯಿ ನೋಡ್ಕೊಳ್ಳಿ. ನಾವೇನು ಅವ್ರ ಬಗ್ಗೆ ನಾವು ಹೇಳೋದು ಬೇಡ.
ಹಂಗೆಲ್ಲ ಮಾತಾಡಬಾರ್ದು. ಒಬ್ಬ ಹಿರಿಯ ಸಚಿವರಾಗಿ ಕೇಂದ್ರ ಮಂತ್ರಿಗಳಾಗಿ ಹಂಗೆಲ್ಲ ಸರ್ವನಾಶ ಆಗಬೇಕು ಅದೇನಂದ್ರೆ. CM ಅವರು ಇದರ ಬಗ್ಗೆ ಸ್ಪಷ್ಟವಾಗಿ ಹೇಳಿದ್ದಾರೆ, ಯಾರ ಮೇಲೂ ಕೂಡ ಒತ್ತಾಯಪೂರ್ವಕವಾಗಿ ಜಮೀನನ್ನು ತಗೊಳ್ಳೋದಿಲ್ಲ, ಯಾರಿಗೆ ಇಷ್ಟ ಇದೆ ಅವ್ರು ಮಾತ್ರ ತಗೊಳ್ತೀವಿ ಅಂತಲೂ ಹೇಳಿದ್ದಾರೆ. ಮತ್ತು ಈಗ ಒಂದು ಸಮಿತಿಯನ್ನು ಕೂಡ ರಚನೆ ಮಾಡಿದ್ದಾರೆ. ಇದು ಹಿಂದೆ ಇವ್ರುಗಳೇ ಇದನ್ನು ಮಾಡಬೇಕು ಅಂತ ಹೊರಟಿರ್ತಕ್ಕಂಥ ಜನ ಇವತ್ತು ಬೀದಿಗಿಳಿದು ಪಾದಯಾತ್ರೆ ಮಾಡ್ತಾರೆ ಅಂತ ಹೇಳಿದ್ರೆ ಇವ್ರ ನಾಯಕತ್ವದಲ್ಲಿ ಹೇಗೆ ನ್ಯಾಯ ಕೊಡ್ಸೋಕ್ಕಾಗತ್ತೆ ಹೇಳಿ? ಇವ್ರಿಗೆ ಯಾವ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.